ಬಿಕೆಎಸ್ ಅಯ್ಯಂಗಾರ್ ಅವರ ಹುಟ್ಟೂರಿನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಯೋಗವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಸರಿಸಿದ ಯೋಗಾಚಾರ್ಯ ಬಿಕೆಎಸ್ ಅಯ್ಯಂಗಾರ್ ಅವರ ಸ್ವಗ್ರಾಮವಾದ ಬೆಳ್ಳೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗ್ರಾಮ ಬೆಳಕು ಸಂಸ್ಥೆಯ ವತಿಯಿಂದ ಶಾಲಾ ಮಕ್ಕಳೊಂದಿಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿ ವಿವಿಧ ಯೋಗಾಸನಗಳನ್ನು ಅಭ್ಯಾಸ ಮಾಡಿದ್ರು. ಯೋಗದ ಮೂಲಕ ದೈಹಿಕ ಆರೋಗ್ಯ, ಮಾನಸಿಕ ನೆಮ್ಮದಿ, ಏಕಾಗ್ರತೆ ಹಾಗೂ ಆತ್ಮವಿಶ್ವಾಸವನ್ನ ಬೆಳೆಸಿಕೊಳ್ಳುವ ಕುರಿತು ಮಕ್ಕಳಿಗೆ ಅರಿವು ಮೂಡಿಸಲಾಯಿತು. ಎಲ್ರಿಗೂ ನಮಸ್ಕಾರ. ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವೆಲ್ಲರೂ ಸೇರಿ ಬೆಳ್ಳೂರಿನಲ್ಲಿ, ಕೋಲಾರ ಜಿಲ್ಲೆಯ ಬೆಳ್ಳೂರಿನಲ್ಲಿ ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ಎಲ್ಲ ದಿನಾಚರಣೆಗಳಿಗಿಂತ ಕೂಡ ಈ ಒಂದು ಕಾರ್ಯಕ್ರಮ ಏನಿದೆ ಇದು ಭಾಳ ವಿಶೇಷ ಅಂತ ಅನಿಸುತ್ತೆ. ಈ ಒಂದು ಕಾರ್ಯಕ್ರಮ ಆಗೋಕ್ಕೆ ಮುಖ್ಯವಾಗಿ ಕಾರಣಕರ್ತರಾಗಿರುವಂತಹ ನಮ್ಮ ಗ್ರಾಮ ಬೆಳಕು ಸಂಸ್ಥೆಯ ನಿರ್ದೇಶಕರಾಗಿರುವಂಥ ಪ್ರಶಾಂತ್ ಅವರು ಇತ್ತೀಚೆಗೆ ನಾವು ಕೋಲಾರ ಜಿಲ್ಲಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ಎಂ.ಆರ್. ರವಿ ಸರ್ ಅವರ ಕೈಯಿಂದ ಗ್ರಾಮ ಬೆಳಕು ಸಂಸ್ಥೆ ಉದ್ಘಾಟನೆ ಆಯಿತು. ಈ ರೀತಿ ಬಿಕೆಎಸ್ ಅಯ್ಯಂಗಾರ್ ಅವರು ಇಡೀ ವಿಶ್ವಾದ್ಯಂತ ಯೋಗವನ್ನು ಪ್ರಸಾರ ಮಾಡಿದಂತಹ ಭಾಳ ಪ್ರಸಿದ್ಧ ವ್ಯಕ್ತಿತ್ವ ಅವ್ರದ್ದು. ಅಂತಹ ಬಿಕೆಎಸ್ ಅಯ್ಯಂಗಾರ್ ಅವರು ಹುಟ್ಟಿರುವಂತಹ ಬೆಳ್ಳೂರಿನಲ್ಲಿ ಇವತ್ತು ಯೋಗ ದಿನಾಚರಣೆ ನಾವೆಲ್ಲರೂ ಕೂಡ ಸೇರಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾವೆಲ್ಲರೂ ಕೂಡ ಸೇರಿ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲ ಮಕ್ಕಳು ಕೂಡ ಭಾಳ ಉತ್ಸಾಹದಿಂದ ಇವತ್ತು ಯೋಗವನ್ನು ಮಾಡುವುದರ ಮೂಲಕ ಈ ದಿನಾಚರಣೆಯನ್ನು ನಾವೆಲ್ಲರೂ ಕೂಡ ಸೇರಿ ಆಚರಣೆ ಮಾಡಿದ್ದೀವಿ. ಬಂಧುಗಳೇ, ನಾನು ಯಾವುದೇ ಸರ್ಕಾರಿ ಶಾಲೆಯ ಮಕ್ಕಳ ಹತ್ರ ಮಾತಾಡಬೇಕು ಅಂತಂದರೆ ನನಗೆ ಭಾಳ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ಸರ್ಕಾರಿ ಶಾಲೆಯ ಮಕ್ಕಳೇ ಯಾವುದೇ ಒಂದು ಅವ್ರ ಜೀವನದಲ್ಲಿ ಯಾವುದೇ ರೀತಿಯ ಅತ್ಯುನ್ನತ ಮಟ್ಟವನ್ನು ತಲುಪಬೇಕು ಅಂತಂದರೆ ಯಾವುದೇ ಭಯ ಆತಂಕ ಇಲ್ದಿರ ಅತಿ ಧೈರ್ಯದಿಂದ ಅವರು ಮುನ್ನಡೆದು ಅವರು ಆ ಸ್ಥಾನವನ್ನು ಅಥವಾ ಆ ಒಂದು ಹಂತವನ್ನು ತಲುಪಲಿಕ್ಕೆ ಹೆಚ್ಚು ಆಸಕ್ತಿ ಹೊಂದಿರ್ತಾರೆ ಅನ್ನುವಂತಹ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ನಾವೆಲ್ಲರೂ ಕೂಡ ನನಗೆ ಭಾಳ ಖುಷಿ ಆಗುತ್ತೆ. ಒಂದು ಅಂಶ ಏನು ಅಂತಂದ್ರೆ ನೀವೆಲ್ಲ ಕೂಡ ಭಾಳ ಉತ್ಸಾಹದಿಂದ ಇವತ್ತು ಯೋಗವನ್ನು ಇಡೀ ವಿಶ್ವಕ್ಕೆ ಪ್ರಚಾರ ಮಾಡಿದಂತಹ ಬಿಕೆಎಸ್ ಅಯ್ಯಂಗಾರ್ ಅವರ ಊರಿನಲ್ಲಿ ನಾವೆಲ್ಲ ಕೂಡ ಸೇರಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹೌದಲ್ವಾ? ನೀವೆಲ್ಲರೂ ಕೂಡ ಯಾವುದೇ ಇಡೀ ನಿಮ್ಮ ಜೀವನದಲ್ಲಿ ಏನೇನು ಅಂದ್ಕೊಂಡಿರ್ತೀರಾ, IAS ಆಗ್ಬೋದು, IPS ಆಗ್ಬೋದು, ಬೇರೆ ಯಾವುದೇ ಹುದ್ದೆ ಆಗ್ಬೋದು, ಹಾಗೆ ನಿಮ್ಮ ಬೆಳ್ಳೂರನ್ನು ಇನ್ನಷ್ಟು ಮಟ್ಟಕ್ಕೆ ನೀವು ಕೂಡ ತಗೊಂಡೋಗ್ಬೇಕು. ಈಗ ಬಿಕೆಎಸ್ ಅಯ್ಯಂಗಾರ್ ಅವರು ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಇಡೀ ವಿಶ್ವಾದ್ಯಂತ ಪ್ರಚಾರ ಮಾಡಿದ್ದಾರೆ. ಹೌದಲ್ವಾ ಮಕ್ಕಳ? ಹೌದಲ್ವಾ? ನೀವು ಕೂಡ ನಿಮ್ಮದೇ ಆದಂಥ ಒಂದು ಆಸಕ್ತಿಯ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ನೀವು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಪ್ರಸಿದ್ಧರಾಗಬೇಕು. ಪ್ರಸಿದ್ಧರಾಗುವ ಮೂಲಕ ಈ ಕೋಲಾರ ಜಿಲ್ಲೆಯನ್ನು ಮತ್ತು ನಿಮ್ಮ ಊರು ಆದಂಥ ಬೆಳ್ಳೂರನ್ನು ಇನ್ನೂ ವಿಶ್ವಾದ್ಯಂತ ಇನ್ನೂ ಪ್ರಚಾರ ಮಾಡಬೇಕು ಅನ್ನೋಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಂತೋಷ್ ಅವರು ಮತ್ತು ಸುನೀತಾ ಮೇಡಮ್ ಅವರು, ನಮ್ಮ ಶ್ರೀರಾಮ್ ಅವರು, ಭವ್ಯ ಅವರು ಮತ್ತು ಊರಿನ ಹಿರಿಯರು, ಎಲ್ಲ ನಮ್ಮ ಶಾಲೆಯ ಶಿಕ್ಷಕರು ಕೂಡ ಭಾಗವಹಿಸಿ ಮತ್ತು ಪ್ರೀತಿಯ ಮುದ್ದು ಮಕ್ಕಳು ಎಷ್ಟು ಕಳಕಳಿಯಿಂದ ಭಾಳ ಆ್ಯಕ್ಟಿವ್ ಆಗಿ ಇವತ್ತು ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದೀರಾ. ಹಾಗಾಗಿ ಬಂಧುಗಳೇ, ನಾನು ಒಂದೇ ಒಂದು ಮಾತನ್ನು ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ. ನಾನು ರಿಪೀಟ್ ಮಾಡ್ತೀರಾ? ನೀವೆಲ್ಲ ಕೂಡ ಸೇರಿ ರಿಪೀಟ್ ಮಾಡ್ತೀರಾ? ಐ ಕ್ಯಾನ್ ಡೂ ಎನಿಥಿಂಗ್. ಜೋರಾಗಿ ಹೇಳಬೇಕು. ಯೋಗ ಮಾಡಿದಿರಿ ನೀವು? I can do anything. I am capable of so much. I am the leader. I am the leader. I am the leader. ಮಕ್ಕಳೇ, ಇದರ ಅರ್ಥ ಅಷ್ಟೇ, ನಾನು ಏನು ಬೇಕಾದರೂ ಮಾಡಬಲ್ಲೆ. ಐ ಕ್ಯಾನ್ ಡೂ ಎನಿಥಿಂಗ್ ಅಂತಂದರೆ ನಾನು ಏನು ಬೇಕಾದರೂ ಮಾಡಬಲ್ಲೆ. ಐ ಆಮ್ ಕೇಪಬಲ್ ಆಫ್ ಸೋ ಮಚ್ ಅಂತಂದರೆ ನಾನು ಏನು ಬೇಕು ಮಾಡುವಂತಹ ಎಲ್ಲ ಸಾಮರ್ಥ್ಯ ನನ್ನಲ್ಲಿದೆ ಅಂತ. ಮತ್ತು ನಾನು ಒಬ್ಬ ನಾಯಕಿ ಅಂತ. ಅಂದರೆ ಬೇರೆ ಯಾರೋ ಒಬ್ಬರು ನಾಯಕರಲ್ಲ, ನಾವು ಕೂಡ, ನಮ್ಮಲ್ಲೂ ಕೂಡ ನಾಯಕತ್ವ ಇದೆ, ನಮ್ಮಲ್ಲೂ ಕೂಡ ಎಲ್ಲ ರೀತಿಯ ಕೂಡ ಸಾಮರ್ಥ್ಯಗಳಿದೆ. ಹೌದಲ್ವಾ? ಹಾಗಾಗಿ ಏನು ಬೇಕಾದರೂ ಮಾಡ್ಬೋದು. ನೀವು ಜಸ್ಟ್ ಅಂದ್ಕೋಬೇಕು, ಅದ್ರ ಬಗ್ಗೆ ನೀವು ಶ್ರಮ ಪಡಬೇಕು. ಏನು ಬೇಕಾದರೂ ಮಾಡ್ತೀರಾ. ಈ ಬೆಳ್ಳೂರನ್ನು ಇನ್ನಷ್ಟು ವಿಶ್ವದಾದ್ಯಂತ ಕೂಡ ನೀವು ಈ ಬೆಳ್ಳೂರಿನ ಮಹತ್ವವನ್ನು ಸಾರ್ತೀರಾ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಗ್ರಾಮ ಬೆಳಕು ಸಂಸ್ಥೆಯ ಪರವಾಗಿ ಅರ್ಪಿಸ್ತೇನೆ. ಧನ್ಯವಾದ. ಮೊದಲಿಗೆ
ನಮ್ಮ BKS ಅಯ್ಯಂಗಾರ್ ಅವರ ಪಾದಗಳಿಗೆ ನಮಸ್ಕರಿಸ್ತಾ, ಇವತ್ತು ಇಡೀ ವಿಶ್ವ ಅಂದರೆ ವರ್ಲ್ಡ್ ಡೇ, ಇಡೀ ವರ್ಲ್ಡೆಲ್ಲ ಆಚರಣೆ ಮಾಡ್ತಕ್ಕಂಥ ಒಂದು ಹಬ್ಬ ಯೋಗ ಡೇ. ಇದು ಸುಮಾರು ವರ್ಷಗಳಿಂದ ನಮ್ಮ ಶಾಲೆಯಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೀವಿ. ಮತ್ತು ನಮ್ಮ ಮಿಡ್ಲ್ ಸ್ಕೂಲಿಂದ ಹಿಡಿದು ಹೈಸ್ಕೂಲ್ ಕಾಲೇಜವ್ರಿಗೂ ಎಲ್ಲಿ ಯಾವ ಸ್ಪೋರ್ಟ್ಸಲ್ಲಿ ಹೋದರೂ ಬೆಳ್ಳೂರು ಮಕ್ಕಳೇ ಫಸ್ಟು ನಮ್ಮದೇ, ಸೆಕೆಂಡು ನಮ್ಮದೇ, ಥರ್ಡು ನಮ್ಮದೇ. ಎಲ್ಲ ಸ್ಪೋರ್ಟ್ಸಲ್ಲಿ ಯೋಗನ ಗೆದ್ಕೊಂಬರ್ತಾಯಿದ್ದಾರೆ. ಮತ್ತು ಅದೇ ರೀತಿ ನಾವು ಇಲ್ಲಿ ಕ್ಲಾಸಸ್ಸು ಮಾಡ್ತಾಯಿದ್ವಿ, ಕೆಲವು ಕಾರಣಾಂತರಗಳಿಂದ ತಪ್ಪೋಗಿದೆ. ಅದನ್ನ ಮತ್ತೆ ಪ್ರಯತ್ನ ಮಾಡಬೇಕು. ನಮ್ಮ ಹುಡುಗರು ಮನಸ್ಸು ಮಾಡಿದ್ರೆ ಮತ್ತೆ ಅದನ್ನು ನಾವು ಪ್ರಾರಂಭ ಮಾಡಿ, ಈಗ ಅವ್ರು ಹೆಂಗೂ ಬೆಳೆದವ್ರೆ, ನಿಮ್ಮನ್ನು ಬೆಳೆಸಬೇಕು ನನ್ನ ಆಸೆ. ಈಗ ಅವರು ಬೆಳೆದುಬಿಟ್ಟು ಮುಂದೆ ಹೋಗೋರೆ, ನಿಮ್ಮನ್ನು ಅವ್ರ ಜೊತೆಲಿ ಕರ್ಕೊಂಡು ಹೋಗಲಿ, ನಿಮಗೂ ಒಂದು ಕ್ಲಾಸಸ್ ಮಾಡಲಿ ಅಂತ ಹೇಳ್ಬಿಟ್ಟು ಈ ಯೋಗ ಡೇ ದಿವಸ ಯೋಗ ಮಾಡಿದ್ರೆ ರೋಗವಿಲ್ಲ, ಊಟ ಬಲ ರೋಗವಿಲ್ಲ. ಅದು ಯೋಗ ಮಾಡಿದ್ರೆ ಯಾವುದೇ ಕಾಯಿಲೆ ಕೂಡ ಬರಲ್ಲ. ನಮ್ಮ ಗುರೂಜಿ ಅಷ್ಟು ವರ್ಷ ಬದುಕಿದ್ದಾರೆ ಅಂದರೆ ಅವರು ಯೋಗನೇ ಕಾರಣ. ಅವ್ರಿಗಿದ್ದಂಥ ಕಾಯಿಲೆಗಳು, ಅವ್ರಿಗಿದ್ದಂಥ ಕಷ್ಟ, ಬಡತನ, ಅದೆಲ್ಲವನ್ನು ಅವರು ಯೋಗದಿಂದನೇ ಗುಣಪಡಿಸ್ಕೊಂಡಿರೋದು. ಅದಕ್ಕೋಸ್ಕರ ನಮ್ಮ BKS ಅಯ್ಯಂಗಾರ್ ಅವ್ರಿಗೆ ಮೊದಲೆಲ್ಲನೂ ಯೋಗ ಅಂದರೆ ಎಲ್ಲ ಮೀಡಿಯಾದವರು ಮತ್ತು ಮಾಧ್ಯಮದವರೆಲ್ಲ ಪೂರ್ತಿ ಬೆಳ್ಳೂರಿಗೆ ಬರ್ತಾಯಿದ್ದು. ಇವಾಗ ಅಲ್ಲಿ ಬ್ರಹ್ಮಾಂಡ ಬಂದಿರ್ತಾರೆ, ಇಲ್ಲಿ ಕೂಡ ನಾವು ಯೋಗನ ಬಿಡಬಾರ್ದು. ನಮ್ಮ ಹುಡುಗರು ಯಾವ ರೀತಿ ಬೆಳೆಸ್ಕೊಂಡು ಹೋಗಿದ್ದಾರೆ, ನೀವು ಅದೇ ರೀತಿ ಯೋಗ ಡೈಲಿ ಮಾಡಬೇಕು. ಯೋಗ ಮಾಡಿ, ಯೋಗದಿಂದ ನೀವೆಲ್ಲರೂ ಒಳ್ಳೆ ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು. ವಿದ್ಯೆ ಅಂದರೆ ಒಂದೇ ಇದಕ್ಕೆ ಅಲ್ಲ, ಎಲ್ಲಕ್ಕೂ ಸೀಮಿತ. ಸ್ಪೋರ್ಟ್ಸಲ್ಲಿ ಬರ್ಬೋದು, ಅಥವಾ ಇನ್ನೊಂದಲ್ಲಿ ಬರ್ಬೋದು, ಯೋಗದಲ್ಲಿ ಬರ್ಬೋದು. ನಾವು ವಿದ್ಯೆ ಇದ್ದರೆ ಎಲ್ಲಾದ್ರೂ ನಾವು ಜಯ ಪಡ್ಕೊಂಬರ್ಬೋದು. ನಾವು ಗೌರ್ಮೆಂಟ್ ಕೆಲಸ ಬೇಕು ಅಂತೇನಲ್ಲ. ಇವಾಗ ನೋಡಿ, ಅವ್ರು ಗೌರ್ಮೆಂಟ್ ಕೆಲಸ ಇಲ್ಲ ಅಂದರೂ ಕೂಡ ಗ್ರಾಮ ಬೆಳಕು ಒಂದು ಸಂಸ್ಥೆ ಕಟ್ಕೊಂಡು ಅದರಿಂದ ಅವರು 4 ಜನಕ್ಕೆ ಉಪಯೋಗ ಆಗುವಂಥ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಅದೇ ರೀತಿ ನೀವು ಕೂಡ ಮಾಡಬೇಕು. ಇವಾಗ ನಮ್ಮ ಗುರೂಜಿಯವರು ಒಂದು ಮಾತು ಹೇಳ್ತಾಯಿದ್ರು, ಹುಟ್ಟುವಾಗ ಉಸಿರಿರುತ್ತೆ, ಹೆಸರಿರಲ್ಲ. ಹುಟ್ಟ ಮಗುಗೆ ಉಸಿರಿರುತ್ತೆ, ಹೆಸರಿರ್ತದಾ? ಇರಲ್ಲ. ಅದು ಸಾಯುವಾಗ ಉಸಿರಿರಲ್ಲ, ಹೆಸರು ಇದ್ದೋಗ್ತದೆ. ನಮ್ಮ ಗುರೂಜಿ, ನಾವೆಲ್ಲ ಇನ್ನು ನಮ್ಮ ಮಕ್ಕಳು, ನಮ್ಮ ಯಾರು ಬಂದರೂ ಕೂಡ ನಮ್ಮ ಗುರೂಜಿ ಹೆಸರು ಹಾಗೇ ಇರ್ತದೆ. ಅದೇ ರೀತಿ ನೀವು ಕೂಡ ಒಳ್ಳೆಯ ಹೆಸರು ಮಾಡಬೇಕು. ನಮ್ಮ ಹುಡುಗರು ಕೇಳ್ಕೊಳ್ಳೋ ಅಷ್ಟೇ, ಈ ಸಂಸ್ಥೆಯನ್ನು ಹೆಚ್ಚಾಗಿ ನಡೆಸ್ಕೊಂಡು ಹೋಗಿ, ನಮ್ಮ ಕೈಲಾಗಿದ್ದ ಸಹಾಯ ನಾವು ಮಾಡ್ತೀವಿ. ಮತ್ತು ಎಲ್ಲಿ ಅನುಕೂಲ ಬೇಕೋ, ನಿಮ್ಗೆ ಏನು ಬೇಕೋ ನಾವು ಮಾಡ್ಕೊಡೋಕೆ ರೆಡಿ ಇದ್ದೀವಿ. ನೀವು ಆರಾಮಾಗಿ ಚೆನ್ನಾಗಿ ಬೆಳಿಬೇಕು ಅಂತ ಬಿಟ್ಟು ಅವ್ರಿಗೆ ನಾನು ಕೇಳ್ಕೊತಾ ಇದ್ದೀನಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ಳೂರು, ಈ ಒಂದು ಶಾಲೆಯಲ್ಲಿ ಈ ದಿನ ಪ್ರತಿ ವರ್ಷದಂತೆ ಜೂನ್ 21ರಂದು ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಬಂದಿದ್ದಾರೆ. ಅದರಲ್ಲೂ ನಮ್ಮ ಬೆಳ್ಳೂರಲ್ಲಿ ಅಯ್ಯಂಗಾರ್ ಅವರ ಒಂದು ಹುಟ್ಟಿದ ಊರು. ಅವರ ಒಂದು ಕೊಡುಗೆಯಲ್ಲಿ ವಿಶ್ವಕ್ಕೆ ಒಂದು ಯೋಗವನ್ನು ಪ್ರಚಾರ ಮಾಡಿದಂಥ ಒಬ್ಬ ಮಹಾನ್ ಪುರುಷರು ಜನ್ಮ ನೀಡಿದಂಥ ಒಂದು ಜಾಗ ಇದು. ಈ ಒಂದು ಜಾಗದಲ್ಲಿ ಇವತ್ತು ಈ ಒಂದು ವಿಶ್ವ ಒಂದು ಯೋಗ ದಿನಾಚರಣೆಯನ್ನು ನಮ್ಮ ಶಾಲೆಯಲ್ಲಿ ಗ್ರಾಮ ಬೆಳಕು ಸಂಸ್ಥೆ ಅಂತಕ್ಕಂಥ ಒಂದು ಸಂಸ್ಥೆ ಮುಖಾಂತರ ಇವತ್ತು ನಮ್ಮ ಒಂದು ಶಾಲೆ ಎಲ್ಲ ಮಕ್ಕಳಿಗೂ ಈ ಒಂದು ದಿನ ವಿಶ್ವ ಯೋಗ ದಿನಾಚರಣೆಯನ್ನು ಬೆಳಗ್ಗೆಯಿಂದಲೇ ಮಾಡಿ ಭಾಳಷ್ಟು ಮಕ್ಕಳಿಗೆ ಈ ಒಂದು ವಿಶ್ವದ ಒಂದು ಅರಿವನ್ನು ಮೂಡಿಸಿದ್ದಾರೆ. ಅವರಿಗೆ ನಮ್ಮ ಒಂದು ಶಾಲೆಯ ಪರವಾಗಿ, ನಮ್ಮ ಶಿಕ್ಷಕರಿಂದ ಪರವಾಗಿ ಮತ್ತು ಬೆಳ್ಳೂರು ಗ್ರಾಮದ ಎಲ್ಲ ಒಂದು ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಅಂದರೆ ಯೋಗ ಇದ್ದರೆ ಈ ಒಂದು ಆರೋಗ್ಯ ಇದ್ದಂಗೆ ಅಲ್ವಾ? ಯಾರು ಯೋಗ ಮಾಡ್ತಾರೋ ಆ ಯೋಗದಿಂದ ಹಲವಾರು ಆರೋಗ್ಯದಲ್ಲಿ ಕೂಡ ನಾವು ಭಾಳಷ್ಟು ಕಾಳಜಿಯನ್ನು ಕಾಣ್ಬೋದು, ಪ್ರಗತಿಯನ್ನು. ಅದರ ಮುಖಾಂತರ ಯೋಗ ಪ್ರತಿಯೊಬ್ಬರು ಮಾಡಲೇಬೇಕು. ಇತ್ತೀಚಿನ ದಿನಗಳಲ್ಲಿ ನಾವು ಊಟ ಮಾಡ್ತಕ್ಕಂಥ ಎಲ್ಲ ಆಹಾರ ಪದ್ಧತಿಗೆ ಕೂಡ ಭಾಳಷ್ಟು ಕಲುಷಿತ ಆಗೋದ್ರಿಂದ ಈ ಯೋಗ ಮಾಡೋದ್ರಿಂದಾದರೂ ನಮ್ಮಲ್ಲಿರ್ತಕ್ಕಂಥ ಅನೇಕ ಒಂದು ಅಂಗಗಳ ಒಂದು ವೈಫಲ್ಯತೆ ಮತ್ತು ಆರೋಗ್ಯದ ಬಗ್ಗೆ ಭಾಳಷ್ಟು ಕಾಳಜಿಯನ್ನು ವಹಿಸ್ಕೋಬೋದು ಅಂತಕ್ಕಂಥದ್ದು ನಮ್ಮೆಲ್ಲರ ಮುಖ್ಯ ಅಭಿಪ್ರಾಯವಾಗಿದೆ. ಅದರಲ್ಲೂ ಈ ಒಂದು ಸಂಸ್ಥೆಯ ಎಲ್ಲ ಒಂದು ನಮ್ಮ ಬೆಳ್ಳೂರಿನ ಯುವ ಮುಖಂಡರು, ಯುವ ಹುಡುಗರು ಈ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಈ ದಿನ ನಮ್ಮ ಒಂದು ಶಾಲೆಯಲ್ಲಿ ಯೋಗ ಒಂದು ಪಾಠವನ್ನು ಹೇಳ್ಕೊಟ್ಟಿದ್ದಾರೆ. ಅವರು ಕೂಡ ಈ ಒಂದು ಸಂಸ್ಥೆ ಪರವಾಗಿ ಮತ್ತು ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ.